ರೆಡಿ ಮಾಡೋಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದು ಮೆತ್ತಗಾಗಿತ್ತು. ಸೊ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಲಟ್ಟಿಸಿ ಮೋಲ್ಡಿಗೆ ಹಾಕಿಬಿಟ್ಟು ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಸುತ್ತ ಒಂಚೂರು ನೀರು ಹಾಲು ಹಚ್ಚಿದ್ರೆ ಸಾಕು, ಕರೆಕ್ಟಾಗಿ ಕಟ್ ಆಗುತ್ತೆ. ಅದನ್ನು ನೀಟಾಗಿ ಹೋಗ್ಬಿಟ್ಟು ಎಣ್ಣೆಲಿ ಕರೆದ್ರೆ ನಮ್ಮ ಕರ್ಜಿಕಾಯಿ ರೆಡಿ ಆಗುತ್ತೆ. ನೋಡಿ ಫೈನಲ್ಲಾಗಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಪ್ಸಿಯಾಗಿ ನಮ್ಮ ಕರ್ಜಿಕಾಯಿ ರೆಡಿ ಆಗಿದೆ ಅಂತ. ನೆಕ್ಸ್ಟ್ ನಾನು ಮಾಡ್ತಾ ಇರೋ ರೆಸಿಪಿ ಚಕ್ಲಿ. ಅದಕ್ಕೆ ಬೇಕಾಗಿರೋದು 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಒಂಚೂರು ಅರಿಶಿನ, ಜೀರಿಗೆ ಮತ್ತು ಅಜ್ವಾಯಿನ ತಿಕ್ಕಿ ಓಂಕಾಳು ಅಂತೀರ ಅದನ್ನು ತಿಕ್ಕಿ ಹಾಕಿ, ಎಳ್ಳು ಒಂಚೂರು ಬಿಸಿಯಾಗಿ ಕಾಸಿರುವಂಥ ಎಣ್ಣೆನ ಹಾಕಿ ಚೆನ್ನಾಗಿ ಹಿತವಾಗಿ ಕಲಿಸ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ಹಿಟ್ಟು ರೆಡಿ ಆಗುತ್ತೆ. ಅದನ್ನು ಚಕ್ಲಿ ಬತ್ತೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೌಂಡಾಗಿ ನಾವು ಹಾಕ್ಕೊಂಡ್ರೆ ಚಕ್ಲಿ ಆಕಾರದಲ್ಲಿ ಹಾಕ್ಕೊಂಡ್ರೆ ಆಯಿತು, ನಮ್ಮ ಚಕ್ಲಿ ರೆಡಿ ಆಗುತ್ತೆ. ಅದನ್ನು ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಬಿಸಿ ಎಣ್ಣೆಯಲ್ಲಿ ಕರೆದ್ರೆ ನಮ್ಮ ರುಚಿಯಾಗಿರೋಂಥ ಕಲರ್ಫುಲ್ ಆದಂಥ ಕ್ರಿಪ್ಸಿ ಚಕ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ನೊರೆನೆಲ್ಲ ಹೋದ್ಮೇಲೆ ನಾವು ತಿರ್ಸಿ ಹಾಕ್ಕೊಂಡು ಈ ಥರ ನನ್ನ ಚಕ್ಲಿ ರೆಡಿ ಆಯಿತು. ಚಕ್ಲಿ ಆದಮೇಲೆ ಲಡ್ಡು ಮಾಡ್ಕೊಳ್ಳೋಣ ಅಂತ ಕಡಲೆ ಹಿಟ್ಟನ್ನ ನೀರಿಗೆ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಈ ಥರ ಜರಡಿಯಲ್ಲಿ ಎಣ್ಣೆಯಲ್ಲಿ ಬಿಟ್ಟರೆ ಈ ಥರ ಕಾಳಾದಂಥ ಬೂಂದೆ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿಕೊಂಡು ಹಾಕಿದೆ, ಅದು ಚೆನ್ನಾಗಿ ನೀಟಾಗಿ ಬಂದಿತ್ತು. ಆಮೇಲೆ 1 ಕಪ್ಪು ಸಕ್ಕರೆ, 1 ಕಪ್ಪು ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೋಬೇಕು. ಅದು ಪಾಕ ಒಂಚೂರು ಗಟ್ಟಿನೂ ಏನು ಬೇಡ, ತಿಳಿನೂ ಬೇಡ, ಒಂದೆಳೆ ಪಾಕ ಆದರೆ ಸಾಕು. ಲಾಸ್ಟ್ ಕುದಿಯುವಾಗ ಏಲಕ್ಕಿ ಮತ್ತು 1 ಲವಂಗ ಹಾಕಿ ಕುದಿಸ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಟ್ಬಿಡಬೇಕು. ಅದೆಲ್ಲ ಸರಿಯಾಗಿ ಹೊಂದ್ಕೊಂಡ್ಮೇಲೆ ಚಿಕ್ಕದಾಗಿರುವಂಥ ಲಡ್ಡುಗಳು ನಿಮ್ಮ ಇಷ್ಟ ಬಂದ ಸೈಜಲ್ಲಿ ಕಟ್ಕೊಂಡು ಹೋದರೆ ಈ ಥರ ಲಡ್ಡು ರೆಡಿ ಆಗುತ್ತೆ. ತುಂಬ ರುಚಿಕರವಾದಂತಹ ಗಣೇಶನಿಗೆ ಇಷ್ಟವಾದಂತಹ ಒಂದು ಪ್ರಸಾದ ಇದು. ಅದಕ್ಕೆ ನಾನು ಗಣೇಶನ ಸಲುವಾಗಿ ಇದನ್ನು ಮಾಡಿದ್ದೀನಿ. ಅದಾದಮೇಲೆ ಹುಡುಗರು ಡೆಕೋರೇಷನ್ ಎಲ್ಲಿಗೆ ಬಂತು ಅಂತ ನೋಡ್ಕೊಂಡು ಇಲ್ಲಿ ಬಂದರೆ ನಮ್ಮ ಅಭಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾನೆ. ಅವನಿಗೂ ಇದೆಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟ. ಮಕ್ಕಳೆಲ್ಲ ಇಷ್ಟು ಕ್ರಿಯೇಟಿವಿಟಿ ಆಗಿದ್ದರೆ ಲೈಫಲ್ಲಿ ತುಂಬ ಮುಂದೆ ಬರ್ತಾರೆ. ಸೊ ನೋಡಿ ಫೈನಲ್ ಆಗಿ ನಮ್ಮ ಮಕ್ಕಳು ಮಾಡಿರುವಂಥ ಈ ಕ್ರಾಫ್ಟ್ ವರ್ಕು ಗಣೇಶ ಡೆಕೋರೇಷನ್ಗೆ ಹೆಂಗೆ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ. ಕಲರ್ಫುಲ್ಲಾಗಿ ಫ್ಲವರ್ಸ್ನ ಆಮೇಲೆ ಆ ಲೈಟ್ಸ್ನ ಎಲ್ಲ ಅದರಲ್ಲಿ